ಡಾಕ್ಟರ್, ಆಗಲೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಏನು ಯುರೇನಿಯಂ ಅಂಶ ತಾಯಿ ಎದೆ ಹಾಲಲ್ಲಿ ಪತ್ತೆ ಆಗ್ತಾ ಇದೆ, ಇದು ಎಷ್ಟು ಪ್ರಮಾಣದಲ್ಲಿ ಈಗ ಪತ್ತೆ ಆಗಿದೆ ಅನ್ನುವಂಥದ್ದೇನಾದ್ರು ಡೀಟೇಲ್ ಆಗಿ ಹೇಳ್ಬೋದಾ? ಅದು ಹೇಳೋದು ತುಂಬಾ ಕಷ್ಟ, ಓಕೆನಾ? ಬಟ್ ಇದರಿಂದ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಏನಾದ್ರೂ ತೊಂದರೆ ಬರುತ್ತಾ ಅಲ್ವಾ, ಇದು ಭಯಪಡೋ ಅಂತ ವಿಷಯನ ಇಲ್ವಾ, ಮುಂದಕ್ಕೆ ಪ್ರಾಬ್ಲಮ್ ಆಗಬಹುದೋ ಇಲ್ವೋ ಅಂತ. ಅದು ಇಲ್ಲ ಅಂತ ಹೇಳಬಹುದು. ಏನಕ್ಕೆ ಅಂತಂದ್ರೆ WHO ಪ್ರಕಾರ ನಾವು ಕುಡಿಯೋ ನೀರಲ್ಲಿ 30 ಪಾರ್ಟ್ಸ್ ಪರ್ ಬಿಲಿಯನ್ಗಿಂತ ಕಡಿಮೆ ಇರಬೇಕು. ಅದು ನಾರ್ಮಲಿ ಅಕ್ಸೆಪ್ಟೆಡ್ ಲೆವೆಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಅವರ ಎದೆಯ ಹಾಲದಲ್ಲಿ ಟೆಸ್ಟ್ ಮಾಡಿರೋದು 5 ಪಾರ್ಟ್ಸ್ ಪರ್ ಬಿಲಿಯನ್, 6 ಮಟ್ಟಿಗೆ ಕಡಿಮೆ ಇದೆ. ಸೊ ಇದರಿಂದ ಮುಂದಕ್ಕೆ ತೊಂದರೆ ಬರೋ ಅಂಥದ್ದು ರಿಸ್ಕ್ಗಳು ಬಹಳ ಕಡಿಮೆ. ಹಾಗಾಗಿ ತಾಯ ಹಾಲು ಕೊಡೋದರಲ್ಲಿ ಯಾವುದೇ ಭಯ ಪಡಬೇಕಾಗಿರುವ ಅಗತ್ಯ ಇಲ್ಲ. ಓಕೆ ಡಾಕ್ಟರ್, ಈಗ ನಾರ್ಮಲ್ ಆಗಿ ಒಬ್ಬ ತಾಯಿ ಅಥವಾ ಒಬ್ಬ ಮನುಷ್ಯನ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿ ಯುರೇನಿಯಂ ಇರುತ್ತೆ? ಅದು ಲಿಮಿಟ್ ಅನ್ನ ಕ್ರಾಸ್ ಮಾಡೋದು ಅಂದ್ರೆ ಇಂತಿಷ್ಟು ಪ್ರಮಾಣದಲ್ಲಿ ಯಾವ ಸಂದರ್ಭದಲ್ಲಿ ಡಾಕ್ಟರ್? ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಾದರೂ ತಗೊಳ್ತಾ ಇದ್ದಾರೆ ಅಥವಾ ರೇಡಿಯೇಷನ್ಸ್ಗೆ ಏನಾದರೂ ಎಕ್ಸ್ಪೋಸ್ ಆಗ್ತಿದ್ದಾರೆ, ಇವಾಗ ಅದು ಚೆರ್ನೋಬೈಲ್ ಇನ್ಸಿಡೆಂಟ್ ಆ ಥರ ಆಗಿದೆಯಲ್ವಾ, ಅವಾಗ ರೇಡಿಯೇಷನ್ ಎಕ್ಸ್ಪೋಷರ್ ಅಂತ ಹೇಳ್ತೀವಿ. CT ಸ್ಕ್ಯಾನ್ ಮಾಡುವಾಗ ಅದೆಲ್ಲ ರೇಡಿಯೇಷನ್ ಎಕ್ಸ್ಪೋಷರ್. ಬಟ್ ಒಂದೊಂದಕ್ಕೆ ಒಂದೊಂದು ಮಟ್ಟ ಲೆವೆಲ್ ಅಂತ ಇರುತ್ತೆ. ಇವಾಗ ನಾವು ಎಕ್ಸ್ರೇ ಮಾಡೋದು, CT ಮಾಡೋದೆಲ್ಲ ಇಟ್ ಇಸ್ ಕಂಟ್ರೋಲ್ಡ್, ಅದು ಜಾಸ್ತಿ ಮಟ್ಟಿಗೆ ಇರಲ್ಲ. ಬಟ್ ಅನ್ಕಂಟ್ರೋಲ್ಡ್ ಲೆವೆಲ್ಸ್ ಅಂದರೆ ಎಕ್ಸ್ಪ್ಲೋಷನ್ ಆಗುವಾಗ, ರೇಡಿಯೋ ಆಕ್ಟಿವ್ ಪ್ಲಾಂಟ್ಸ್ ಅಥವಾ ನ್ಯೂಕ್ಲಿಯರ್ ಪ್ಲಾಂಟ್ ಎಕ್ಸ್ಪ್ಲೋಷನ್ ಇರುವಾಗ ಅವಾಗ ಯು ವಿಲ್ ಹ್ಯಾವ್ ಲಾಟ್ ಆಫ್ ರೇಡಿಯೇಷನ್ ಎಕ್ಸ್ಪೋಷರ್, ಅವಾಗ ಹೆಚ್ಚು ಅಂತ ಹೇಳ್ತೀವಿ. ಡಾಕ್ಟರ್, ಏನು ಈ ಒಂದು ಪ್ರಕರಣ ಇದೆ ಇದರಲ್ಲಿ ಅವರಿಗೆ ರೇಡಿಯಂ ಎಕ್ಸ್ಪೋಷನ್ ಆಗದೆ ಇರುವಂಥವರಲ್ಲೂ ಕೂಡ ಈ ರೀತಿಯಾಗಿ ಯುರೇನಿಯಂ ಪತ್ತೆ ಆಗದಿರುವಂತಹ ಮಾಹಿತಿ ಇದೆ ಡಾಕ್ಟರ್? ಎಲ್ಲರೂ ಆಲ್ ಆಫ್ ಅಸ್ ಆರ್ ಎಕ್ಸ್ಪೋಸ್ಡ್, ಅದನ್ನೇ ಹೇಳ್ತಾ ಇದ್ದೀನಿ. ದೇರ್ ವಿಲ್ ಬಿ ಸಮ್ ಅಮೌಂಟ್ ಆಫ್ ಬ್ಯಾಕ್ ಗ್ರೌಂಡ್ ರೇಡಿಯೇಷನ್ ಎಲ್ಲ ಕಡೆನೂ ಇರ್ತದೆ. ಎಷ್ಟು ಲೆವೆಲ್ ಅನ್ನೋದು ಮೇಲೆ ನಮಗೆ ರಿಸ್ಕ್ ಇದೆಯೋ ಇಲ್ವೋ ಅಂತ ಡಿಪೆಂಡ್ ಆಗ್ತದೆ. ಅದಕ್ಕೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ನೋ ಬಾಡಿ ಈ ಫುಡ್ಡಲ್ಲಿ, ವಾಟರಲ್ಲಿ ಇಷ್ಟಿಷ್ಟು ಲೆವೆಲ್ ಇಸ್ ಅಕ್ಸೆಪ್ಟಬಲ್ ಅಂತ ಕೊಡ್ತಿದ್ದಾರೆ. ಅದನ್ನೇ ಎಕ್ಸಾಂಪಲ್ ಹೇಳಿದ್ದು, ನೀರಲ್ಲಿ 30 ಪಾರ್ಟ್ಸ್ ಪರ್ ಬಿಲಿಯನ್ ಗಿಂತ ಕೆಳಗೆ ಇರಬೇಕು. ದಟ್ ಈಸ್ ಸೇಫ್ ಲಿಮಿಟ್. ಅದಕ್ಕಿಂತ ಹೆಚ್ಚಾದರೆ ದೆನ್ ದಟ್ ವಾಟರ್ ಸಪ್ಲೈ ವಿಲ್ ಬಿ ಸ್ಟಾಪ್ಡ್. ಎಲ್ಲಿಂದ ಆ ಥರ ರೇಡಿಯೇಷನ್ ಪಾಯ್ಸನಿಂಗ್ ಆಗ್ತಾ ಇದೆ ಅಂತ ನೋಡಿಕೊಂಡು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನೋಡ್ತೀವಿ. ಓಕೆ ಡಾಕ್ಟರ್, ನೀವು ರಿಸ್ಕ್ ಲೆವೆಲ್ ಬಗ್ಗೆ ಮಾತಾಡ್ತಾ ಇದ್ರೆ, ಹಾಗಾದರೆ ಈ ರಿಸ್ಕ್ ಲೆವೆಲ್ ಎಷ್ಟು ಇರಬೇಕು, ಎಷ್ಟು ಪ್ರಮಾಣದಲ್ಲಿ? ಐ ಥಿಂಕ್ ಅದು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆನ್ಸರ್ ಮಾಡಬೇಕಾಗಿರೋ ಕ್ವೆಶ್ಚನ್, ನಾನು ಆನ್ಸರ್ ಮಾಡಬೇಕಾಗಿರೋದಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಇದ್ರ ಬಗ್ಗೆನೇ NDMA ನ್ಯೂಕ್ಲಿಯರ್ ಸೈಂಟಿಸ್ಟ್ ಮಾತಾಡಿದ್ದಾರೆ ಸ್ಪೆಸಿಫಿಕ್ ಈ ಇನ್ಸಿಡೆಂಟ್ ಬಗ್ಗೆ, ಈ ಬಿಹಾರ್ ಸ್ಟಡಿ ಅನ್ನೋದು ಬಗ್ಗೆ. NDMA ಎಂದು ನ್ಯೂಕ್ಲಿಯರ್ ವಿಜ್ಞಾನಿ ಡಾಕ್ಟರ್ ದಿನೇಶ್ ಅಸ್ವಲ್ ಅನ್ನೋರು ಮಾತಾಡಿದ್ದಾರೆ. ಇದು ಆರೋಗ್ಯದ ಮೇಲೆ ಯಾವುದೇ ಅಪಾಯವೂ ಇಲ್ಲ, ತಾಯಿ ಹಾಲು ಸಂಪೂರ್ಣ ಸುರಕ್ಷಿತ ಅಂತ ಹೇಳಿದ್ದಾರೆ. ಅವರು ಹೇಳಿದ ಮೇಲೆ ನಾವು ಇಷ್ಟು ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯಾಕಂದರೆ ಒಂದಷ್ಟು ತಾಯಂದ್ರಲ್ಲಿ ನಾರ್ಮಲ್ ಆಗಿ ಈ ಥರದ ಒಂದು ಸಂಶೋಧನೆ ಆಗಿದೆ, ಎದೆ ಹಾಲಲ್ಲಿ ವಿಷ ಬಂದಿದೆ ಅಂಥೇಳಿ ಅಂದ್ಕೊಂಡಾಗ ಒಂದಷ್ಟು ಪ್ರಾಬ್ಲಮ್ಸ್ಗಳು ಅಥವಾ ಅವ್ರು ಫೇಸ್ ಮಾಡ್ತಾ ಇರ್ತಾರೆ. ಸೊ ಕೊನೆಯದಾಗಿ ಅಂಥ ತಾಯಂದ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ತಾಯಿ ಹಾಲು ಅಮೃತವಂತದ್ದು. ತಾಯಿ ಹಾಲು ಕೊಡೋದ್ರಲ್ಲಿ ಯಾವುದೇ ಭಯಪಡೋದಕ್ಕೆ ಅಗತ್ಯ ಇಲ್ಲ. 100% ಫಸ್ಟ್ 6 months ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಬರೀ ತಾಯಿನ ಹಾಲು ಮಾತ್ರ ಕೊಡಬೇಕು. ಆ್ಯಂಡ್ ಕಂಟಿನ್ಯೂ ಬ್ರೆಸ್ಟ್ ಫೀಡಿಂಗ್ ಟಿಲ್ 2 years ಅಲಾಂಗ್ ವಿತ್ ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಂತ. ದಟ್ ವಿಲ್ ಬಿ ಮೈ ಅಡ್ವೈಸ್. ಕಂಟಿನ್ಯೂ ಬ್ರೆಸ್ಟ್ ಫೀಡಿಂಗ್, ಇಟ್ ಇಸ್ ಸೇಫ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.